ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಜೊತೆಗೆ ಜೈಲಲ್ಲಿರುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು, ಜೈಲಿನಲ್ಲಿ ಆತ ಹವಾನ್ನ ಯಾವ ರೀತಿಯಾಗಿ ಇಟ್ಟಿದ್ದಾನೆ ಗೊತ್ತಾ? ಆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. 4 ಜನ ಚೇರ್ ಮೇಲೆ ಕುಳಿತಿರುವಂತಹ ಫೋಟೋ ನೀವು ನೋಡಿದ್ರಿ. ಒಬ್ಬ ವಿಲ್ಸನ್ ಗಾರ್ಡನ್ ನಾಗ, ಮತ್ತೊಬ್ಬ ಮ್ಯಾನೇಜರ್, ದರ್ಶನ್ನ ಮ್ಯಾನೇಜರ್ ನಾಗರಾಜ್. ಇನ್ನೊಬ್ಬ ವ್ಯಕ್ತಿ ಯಾರು ಅನ್ನುವಂತ ಪ್ರಶ್ನೆ. ವಿಲ್ಸನ್ ಗಾರ್ಡನ್ ನಾಗನಿಗೆ ಗುರುವಾಗಿದ್ದಂತ ಈತ ಯಾರು? ದರ್ಶನ್ ಜೊತೆ ಜೈಲಲ್ಲಿರುವಂತ ಮತ್ತೊಬ್ಬ ಕೈದಿ ಕುಳ್ಳಾಸೀನ. ಆ ಕುಳ್ಳಾಸೀನನ ಹಿಸ್ಟರಿ ನಿಮಗೆ ಹೇಳ್ತೀನಿ. ಜೈಲಿನಲ್ಲಿ ಗನ್ ಕೇಕ್ ಅನ್ನ ಕತ್ತರಿಸಿ ಜೈಲಲ್ಲಿನೇ ಹವಾ ಇಟ್ಟಂತ ಖೈದಿ ರೌಡಿ. ತಲಘಟ್ಟಪುರದ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂತಹ ಖೈದಿ. 2006ರಲ್ಲಿ ಈ ಶ್ರೀನಿವಾಸ್ ಅಲಿಯಾಸ್ ಕುಳ್ಳಾಸೀನ ಜೈಲು ಸೇರುತ್ತಾನೆ. 2006ರಲ್ಲಿ ಕೊಲೆ ಪ್ರಕರಣದಲ್ಲಿ ಶ್ರೀನಿವಾಸ್ಗೆ ಸಜೆ ಕೂಡ ಆಗಿದೆ. ಹೀಗಾಗಿ ಸಜೆ ಆಗಿರುವಂತಹ ಕೈದಿಗಳಿಗೆ ಸಾಧಾರಣವಾಗಿ ಬಿಳಿ ಬಟ್ಟೆ ಹಾಕಬೇಕಾಗುತ್ತೆ. ಸಹಜವಾಗಿ ಬಿಳಿ ಬಣ್ಣದ ಬಟ್ಟೆಗಳನ್ನ, ಚೆಸ್ಟ್ ಮೇಲೆ ಒಂದು ನಂಬರ್ ಇರುತ್ತೆ, ಆ ರೀತಿಯ ಬಟ್ಟೆಗಳನ್ನ ಹಾಕಬೇಕು. ಆದ್ರೆ ಕುಳ್ಳಾಸೀನನ ಹವಾ ಮೇಂಟೈನ್ ಯಾವ ರೀತಿ ಆಗಿದೆ ನೋಡಿ. ಈ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಮತ್ತೆ ಲೈವ್ ನಲ್ಲಿದ್ದಾರೆ. ಹರೀಶ್, ಈಗ ಫೋಟೋ ವಿಡಿಯೋ ನಾವು ಗಮನಿಸ್ತಾ ಇದ್ದೀವಿ. ಹರೀಶ್, ಈ ರೀತಿಯಾದಂತಹ ಅಕ್ರಮಗಳು ಯಾವ ರೀತಿಯಾಗಿ ನಡೆಯುತ್ತೆ ಜೈಲಲ್ಲಿ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಮತ್ತೊಂದು ಕಡೆ ಇದನ್ನ ತಡೆಯೋರು ಯಾರು ಅಂದ್ರೆ ಅದಕ್ಕೆ ಉತ್ತರ ಸಿಸಿಬಿ. ಆದ್ರೆ ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡಿದಾಗ ಜೈಲಲ್ಲಿ ಏನೂ ಸಿಗೋದಿಲ್ಲ. ಅಂದ್ರೆ ಇದನ್ನೆಲ್ಲ ಆಪರೇಟ್ ಮಾಡೋದಕ್ಕೆ ಜೈಲಿನ ಒಳಗೆ ಒಂದು ಆಪರೇಟಿಂಗ್ ಸಿಸ್ಟಮೇ ಇದ್ದಂಗೆ ಕಾಣಿಸ್ತಾ ಇದೆ ಅಂತ. ಅರುಣ್, ನೀವು ಹೇಳಿದ್ದು 100ಕ್ಕೆ 100% ಸತ್ಯ. ಇದರಲ್ಲಿ ಮೇಲ್ನೋಟಕ್ಕೆ ನಾವು ಎದ್ದು ಕಾಣ್ತಾ ಇರುವಂತ ಇಲ್ಲಿ ನಿರ್ಲಕ್ಷ್ಯ ಅಂತಂದ್ರೆ ಜೈಲು ಅಧಿಕಾರಿಗಳದು. ಜೈಲು ಅಧಿಕಾರಿಗಳು ಹಣ ತೆಗೆದುಕೊಂಡು ಏನು ಬೇಕಾದ್ರೂ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಇದು ಇವತ್ತಿನ ಆರೋಪ ಅಲ್ಲ, ಹಿಂದೆಯೂ ಸಾಕಷ್ಟು ಆರೋಪಗಳು ಜೈಲು ಅಧಿಕಾರಿಗಳ ಮೇಲೆ ಇದೆ. ಜೈಲಿನಲ್ಲಿ ಗಾಂಜಾ ಸಿಗುತ್ತೆ ಅಂತಾರೆ, ಮೊಬೈಲ್ ಸಿಗುತ್ತೆ ಅಂತಾರೆ, ಸಿಗರೆಟ್ ಸಿಗುತ್ತೆ ಅಂತಾರೆ. ಈ ಎಲ್ಲದಕ್ಕೂ ಅವಕಾಶ ಇಲ್ಲ, ಆದ್ರೂ ಸಿಗ್ತಾ ಇದೆ. ಹೇಗೆ ಸಿಗ್ತಾ ಇದೆ ಅಂದ್ರೆ ಅದಕ್ಕೆ ನೇರವಾಗಿ ಹೊಣೆ ಜೈಲು ಅಧಿಕಾರಿಗಳು. ಇದರಲ್ಲಿ ಪ್ರಮುಖವಾಗಿ ಜೈಲಿನ ಮೇಲೆ ನಿಗಾ ಇಡಬೇಕಾದಂತವರು ಸಿಸಿಬಿ ಅಧಿಕಾರಿಗಳು. ಅದರಲ್ಲೂ ಸಿಸಿಬಿಯ ಏನ್ ಹೆಡ್ ಏನಿರ್ತಾರೆ ಅಂದ್ರೆ ಜಂಟಿ ಪೊಲೀಸ್ ಆಯುಕ್ತರು ಯಾರಿರ್ತಾರೆ ಸಿಸಿಬಿಯಲ್ಲಿ, ಅವರಿಗೆ ರೈಡ್ ಮಾಡುವಂತ ಅಧಿಕಾರ ಇದೆ. ಜೈಲ್ ಮೇಲೆ ಈ ರೀತಿಯಾದಂತ ಅವ್ಯವಹಾರಗಳು ಕಂಡು ಬಂದಂತ ಸಂದರ್ಭದಲ್ಲಿ ಜೈಲು ಮೇಲೆ ರೈಡ್ ಮಾಡಬೇಕು, ರೈಡ್ ಮಾಡಿ ಅದನ್ನ ಕಂಟ್ರೋಲ್ಗೆ ತರಬೇಕು ಅಂತೇಳಿ ಒಂದು ಕಮಿಟಿ ಇದೆ. ಅದಕ್ಕೆ ತಕ್ಕಂತೆ ರೈಡ್ ಅನ್ನ ಮಾಡ್ತಾರೆ. ಆದ್ರೆ ಸಿಸಿಬಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದರಲ್ಲಿ ಸಕ್ಸಸ್ ಆಗಿದ್ದಾರೆ. ಪ್ರತಿ ಬಾರಿ ಅವರು ಜೈಲಿನ ಬಳಿ ಹೋದಂತ ಸಂದರ್ಭದಲ್ಲಿ 1 ಗಂಟೆ ಅರ್ಧ ಗಂಟೆ ಕಾಲ ಡೋರ್ ಅನ್ನ ತೆಗೆಯೋದಿಲ್ಲ ಜೈಲಧಿಕಾರಿಗಳು. ಎಷ್ಟೇ ನೀವು ಅಧಿಕಾರಿಗಳು ಎಷ್ಟೇ ರಾಜಾರೋಷವಾಗಿ ಹೋಗಿ ಏನೇ ಆವಾಜ್ ಹಾಕಿದ್ರು ಅವರು ಯಾರಿಗೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಅವರ ಜೈಲ ಅಂಡರ್ ಬರುತ್ತೆ. ಹೀಗಾಗಿ ಅವರು ಬಾಗ್ಲನ್ನ ತೆಗೆಯೋದಿಲ್ಲ. ಹೀಗಾಗಿ ಸಿಸಿಬಿ ಅಧಿಕಾರಿಗಳು ಹೋಗಿ 1 ಅವರ್ ಬಿಟ್ಟು ಎಲ್ಲ ಸೇಫ್ ಮಾಡಿ ಅವ್ರು ಹುಡುಕಿದ್ರೆ ಏನ್ ಸಿಗುತ್ತೆ? ಏನು ಸಿಗಲ್ಲ. ಪ್ರತಿ ಬಾರಿಯೂ ಸಿಸಿಬಿ ಅಧಿಕಾರಿಗಳು ವರ್ಷದಲ್ಲಿ 3-4 ಬಾರಿ ರೈಡ್ ಅನ್ನ ಮಾಡ್ತಾರೆ, ಮತ್ತೆ ಅದೇ ವಾಪಸ್ ಕೈಯಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಅಲ್ಲೇನು ಅವ್ಯವಹಾರ ನಡೀತಾ ಇಲ್ಲ ಅನ್ನುವಂಥದ್ದು ಸಾಬೀತಾಗುತ್ತೆ. ಆದ್ರೆ ಸಿಸಿಬಿ ಅಧಿಕಾರಿಗಳು ಏಕಾಏಕಿ ರೈಡ್ ಮಾಡಿದ್ರೆ ಮಾತ್ರ, ಈಗ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಸಿಸಿಬಿ ಅಧಿಕಾರಿಗಳು ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅನೇಕ ಮಚ್ಚಾಗಿರ್ಬೋದು, ಲಾಂಗ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಈ ರೀತಿಯಾದಂತ ಒಂದಷ್ಟು ಸಿಗ್ತವೆ. ಆದ್ರೆ ಜೈಲಿನಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನಂದ್ರೆ 1 ಅವರ್ ಲೇಟ್ ಆಗಿ ಆಗ್ತಾ ಇದೆ. ಅಂದ್ರೆ ಗೇಟ್ ತೆಗಿಯೋದೇ ಲೇಟ್ ಆಗ್ತಾ ಇದೆ. ಅಲ್ಲಿ ಏನು 10,000ದ ಮೊಬೈಲ್ಗೆ 1 ಲಕ್ಷ ಕೊಟ್ರೆ ಎಲ್ಲ ಸಿಗುತ್ತೆ ಅಂದ್ರೆ ದುಪ್ಪಟ್ಟು ಹಣ. ನಾವು ನಾರ್ಮಲ್ ಜೀವನದಲ್ಲಿ ಹೊರಗಡೆ ಯಾವ ರೀತಿಯಾಗಿ ಏನೇನೆಲ್ಲ ಖರೀದಿ ಮಾಡ್ತೀವೋ ಅಲ್ಲಿ ಅದು ಎಲ್ಲವನ್ನ ಖರೀದಿ ಮಾಡ್ಬೋದು. ಆದ್ರೆ ಅದಕ್ಕೆ ದುಪ್ಪಟ್ಟು ಅಂದ್ರೆ 3 ಪಟ್ಟು ಹಣವನ್ನ ಕೊಟ್ರೆ ಅದು ಎಲ್ಲವೂ ಸಿಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಆದ್ರೆ ಎಷ್ಟರ ಮಟ್ಟ ಅಧಿಕಾರಿಗಳು, ಜೈಲು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅರುಣ್, ಥ್ಯಾಂಕ್ ಯು ಹರೀಶ್ ಎಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.